ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡ್ಕ. ಅಯೋಧ್ಯೆಯ ರಾಮ ಮಂದಿರದ ಹುಂಡಿಯಲ್ಲಿ ನಡೆದ ಲೂಟಿಯ ಬಗ್ಗೆ ಈಗ ಇಡೀ ದೇಶವೇ ಮಾತಾಡ್ತಾ ಇದೆ. ಅಲ್ಲಿ 200 ಕೋಟಿ ರೂಪಾಯಿಯಿಂದ ಹಿಡಿದು 2,000 ಕೋಟಿ ರೂಪಾಯಿವರೆಗೆ ಲೂಟಿಯಾಗಿದೆ ಅಂತ ಆರೋಪಗಳು ಕೇಳಿ ಬಂದಿದೆ. ಆದರೆ ರಾಮ ಮಂದಿರದ ಹೆಸರಲ್ಲಿ ನಡೆದ ಅಕ್ರಮಗಳು ಇಷ್ಟಕ್ಕೆ ಸೀಮಿತ ಆಗಿಲ್ಲ. ಅದು ಕೇವಲ 200ರಿಂದ 2,000 ಕೋಟಿ ರೂಪಾಯಿಯ ಹಗರಣ ಅಲ್ಲ. ರಾಮನ ಹೆಸರಲ್ಲಿ ನಡೆದ ಹಗರಣದ ಮೊತ್ತ ಸಾವಿರಾರು ಕೋಟಿಯಿಂದ ಹಿಡಿದು ಲಕ್ಷ ಕೋಟಿಯೂ ಆಗಿರಬಹುದು. ಅಸಲಿಗೆ ಈ ದೇಶದಲ್ಲಿ ರಾಮನ ಹೆಸರಲ್ಲಿ ನಡೆದ ಭ್ರಷ್ಟಾಚಾರವನ್ನ ಮೀರಿಸುವ ಮತ್ತೊಂದು ಭ್ರಷ್ಟಾಚಾರ ಪ್ರಕರಣ ಇರಲಿಕ್ಕಿಲ್ಲ. ಈ ದೇಶದಲ್ಲಿ ನಡೆದ ಅತಿ ದೊಡ್ಡ ಹಗರಣ ಅಂದ್ರೆ ಅದು ರಾಮನ ಹೆಸರಲ್ಲಿ ನಡೆದ ಹಗರಣ ಅಂತ ಹೇಳ್ಬೋದು. ಅಂದ ಹಾಗೆ ರಾಮನ ಹೆಸರಲ್ಲಿ ಲೂಟಿ ಆರಂಭ ಆಗಿದ್ದು 2024ರಿಂದ ಅಲ್ಲ. ರಾಮ ಮಂದಿರ ನಿರ್ಮಾಣವಾದ ಬಳಿಕ ಮಂದಿರ ಹುಂಡಿಯಲ್ಲಿ ಈ ಲೂಟಿ ಆರಂಭ ಆಗಿರುವುದಲ್ಲ. ಅಯೋಧ್ಯೆಯ ಆ ಜಾಗದಲ್ಲಿ ಬಾಬರಿ ಮಸೀದಿ ಇರುವಾಗಲೇ ರಾಮನ ಹೆಸರಲ್ಲಿ ದೋಚುವ ಕೆಲಸ ಆರಂಭ ಆಗಿತ್ತು. 1989ರಿಂದ ಹಿಡಿದು 2019ರವರೆಗೆ ಸುಮಾರು 30 ವರ್ಷಗಳ ಕಾಲ ನಿರಂತರವಾಗಿ ರಾಮನ ಹೆಸರಲ್ಲಿ ದೊಡ್ಡ ಹಗರಣ ನಡೆದಿರುವ ಅನುಮಾನ ಈ ದೇಶದಲ್ಲಿದೆ. 80ರ ದಶಕದ ಕೊನೆಯಿಂದ ಹಿಡಿದು ಈವರೆಗೆ ರಾಮನ ಹೆಸರಲ್ಲಿ ನಡೆದಿರುವ ಲೂಟಿ ಇದೆಯಲ್ಲ, ಅದು ಯಾರ ಎಣಿಕೆಗೂ ಸಿಗದಷ್ಟು ದೊಡ್ಡ ಮಟ್ಟದಲ್ಲಿ ನಡೆದಿದೆ ಅನ್ನುವ ಆರೋಪಗಳಿದೆ. ಅಲ್ಲಿ ರಾಮನ ಹೆಸರಲ್ಲಿ ನಡೆದ ಲೂಟಿಯ ಹಣಕ್ಕೆ ಲೆಕ್ಕವೇ ಇಲ್ಲ. ಲೆಕ್ಕಕ್ಕೂ ಮೀರಿದ ಅಕ್ರಮಗಳು, ಭ್ರಷ್ಟಾಚಾರಗಳು, ಲೂಟಿಗಳು ಅಲ್ಲಿ ನಡೆದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. 1989ರಿಂದ 1992ರವರೆಗೆ ರಾಮ ಮಂದಿರದ ಹೆಸರಲ್ಲಿ ರಾಮಶಿಲಾ ಪೂಜೆ, ರಾಮಜ್ಯೋತಿ ಕಾರ್ಯಕ್ರಮ, ಕರಸೇವೆ, ಗ್ರಾಮ ಮಟ್ಟದ ದೇಣಿಗೆ ಸಂಗ್ರಹ ಮತ್ತು ದೇಶದಾದ್ಯಂತ ಸಾರ್ವಜನಿಕ ಅಭಿಯಾನ ನಡೆದಿತ್ತು. ಈ ಅವಧಿಯಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ, ಅರುಣಾಚಲ ಪ್ರದೇಶದಿಂದ ಹಿಡಿದು ಗುಜರಾತ್ ತನಕ ದೇಶದ ಮೂಲೆ ಮೂಲೆಯಲ್ಲಿ ರಾಮನ ಹೆಸರಲ್ಲಿ ದೇಣಿಗೆ ಸಂಗ್ರಹಿಸಲಾಗಿತ್ತು. ರಾಮನ ಹೆಸರಲ್ಲಿ ಸಂಘಟಿತ ಲೂಟಿಗೇಳಿದ ಒಂದು ರಾಜಕೀಯ ಪಕ್ಷದವರು ಆರಂಭಿಸಿದ ರಥಯಾತ್ರೆಯಿಂದ ಹಿಡಿದು ಬಾಬರಿ ಮಸೀದಿಯನ್ನ ಧ್ವಂಸ ಮಾಡುವ ತನಕ ಒಂದು ಸಂಘದವರು ತಮ್ಮ ವಿವಿಧ ಅಂಗಸಂಸ್ಥೆಗಳ ಮೂಲಕ ಈ ದೇಣಿಗೆಯನ್ನ ಸಂಗ್ರಹಿಸಿದ್ರು. ಆವಾಗ ಎಷ್ಟು ದೇಣಿಗೆ ಸಂಗ್ರಹವಾಗಿದೆ ಮತ್ತು ಅದು ಏನಾಯಿತು ಅನ್ನೋ ಲೆಕ್ಕ ಯಾರಲ್ಲೂ ಇಲ್ಲ. ಆ ದೇಣಿಗೆಯ ಲೆಕ್ಕ ಸಾರ್ವಜನಿಕವಾಗಿ ಪ್ರಕಟವಾಗಿಲ್ಲ. ಈವರೆಗೂ ಅದರ ಲೆಕ್ಕವನ್ನ ಯಾರೂ ಕೊಟ್ಟಿಲ್ಲ. ಕಲೆಕ್ಟ್ ಮಾಡಿದವರು ಕೊಟ್ಟಿಲ್ಲ, ಖರ್ಚು ಮಾಡಿದವರು ಕೊಟ್ಟಿಲ್ಲ, ಗುಳು ಮಾಡಿದವರು ಕೊಟ್ಟಿಲ್ಲ. ಆವಾಗಲೇ ಸಾವಿರಾರು ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು ಅನ್ನುವ ಅಂದಾಜಿದೆ. ಆ ಸಾವಿರಾರು ಕೋಟಿಯು ಗುಳುಮಾಗಿರುವ ಸಾಧ್ಯತೆ ಇದೆ. ಆ ಅಕ್ರಮದ ಬಗ್ಗೆ ಈವರೆಗೆ ಒಂದು ಸಣ್ಣ ತನಿಖೆಯೂ ನಡೆದಿಲ್ಲ. ಇನ್ನು ಬಾಬರಿ ಮಸೀದಿ ಧ್ವಂಸ ಬಳಿಕ 1993ರಿಂದ ಹಿಡಿದು 2019ರಲ್ಲಿ ಸುಪ್ರೀಂ ಕೋರ್ಟ್ನ ಅಂತಿಮ ತೀರ್ಪು ಹೊರಬರುವ ತನಕ ಅದೇ ಸಂಘದವರು ರಾಮನ ಹೆಸರಲ್ಲಿ ವಿವಿಧ ಹಂತಗಳಲ್ಲಿ ದೇಣಿಗೆ ಸಂಗ್ರಹ ಮಾಡಿದ್ರು. ಅದರ ಲೆಕ್ಕವನ್ನು ಯಾರೂ ಕೊಟ್ಟಿಲ್ಲ. ಎಷ್ಟು ದೇಣಿಗೆ ಸಂಗ್ರಹವಾಗಿದೆ ಅನ್ನೋದು ಸಾರ್ವಜನಿಕವಾಗಿ ಪ್ರಕಟ ಆಗಿಲ್ಲ. ಸುಮಾರು 25 ವರ್ಷಗಳ ಕಾಲ ಸಂಗ್ರಹವಾದ ಈ ದೇಣಿಗೆ ಮೊತ್ತ ಸಾವಿರಾರು ಕೋಟಿ ರೂಪಾಯಿಯನ್ನು ಅಂದಾಜಿದೆ. ಅಷ್ಟು ಹಣ ಏನಾಯಿತು ಅಂತ ರಾಮನ ಭಕ್ತರಿಗೆ ಅಷ್ಟೇ ಅಲ್ಲ, ಸ್ವತಃ ಆ ರಾಮನಿಗೂ ಗೊತ್ತಿರಲಿಕ್ಕಿಲ್ಲ. ಅಷ್ಟು ವ್ಯವಸ್ಥಿತವಾಗಿ, ಸಂಘಟಿತವಾಗಿ ಆ ಹಣದ ಲೂಟಿ ನಡೆದಿರುವ ಅನುಮಾನ ಇದೆ. ನಿಮಗೆ ರಾಮನ ಹೆಸರಲ್ಲಿ ಸಂಗ್ರಹವಾದ ದೇಣಿಗೆಯ ಲೆಕ್ಕ ಸಿಗೋದು ಕಳೆದ 6 ವರ್ಷಗಳಿಂದ ಮಾತ್ರ. 2020ರಲ್ಲಿ ರಾಮ ಮಂದಿರ ಟ್ರಸ್ಟ್ ರಚನೆಯಾದ ಬಳಿಕ ಸಂಗ್ರಹವಾದ ದೇಣಿಗೆಯ ಹಣಕ್ಕೆ ಮಾತ್ರ ಲೆಕ್ಕ ಇರೋದು. 2021ರ ಫೆಬ್ರವರಿ ತಿಂಗಳಲ್ಲಿ ಟ್ರಸ್ಟ್ನ ಬ್ಯಾಂಕ್ ಖಾತೆಯಲ್ಲಿ ಜಮೆಯಾದ ಮೊತ್ತ ಸುಮಾರು 2,000 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿತ್ತು. 2021ರ ಅಂತ್ಯಕ್ಕೆ ಆ ಮೊತ್ತ 2,500 ಕೋಟಿ ರೂಪಾಯಿಗೂ ಹೆಚ್ಚಾಗಿತ್ತು. ಆ ನಂತರ 2022ರಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಆರಂಭವಾದ ಬಳಿಕ ಹೆಚ್ಚಿನ ದೇಣಿಗೆ ಟ್ರಸ್ಟ್ಗೆ ಹರಿದು ಬಂದಿದೆ. ಅದರಲ್ಲಿ 1,000 ಕೋಟಿಗೂ ಅಧಿಕ ಮೊತ್ತ ಮಂದಿರ ನಿರ್ಮಾಣಕ್ಕಾಗಿ ಖರ್ಚು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿ ಟ್ರಸ್ಟ್ನ ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ ಜಮೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಮಂದಿರ ನಿರ್ಮಾಣದಲ್ಲೂ ಅಕ್ರಮಗಳು ನಡೆದಿವೆ ಎಂಬ ಆರೋಪಗಳು ಕೇಳಿ ಬಂದಿತ್ತು. ಟ್ರಸ್ಟಿಗಳ ಮೇಲೆ ಕಮಿಷನ್ ಪಡೆದ ಆರೋಪ ಕೇಳಿ ಬಂದಿತ್ತು. ಅಲ್ಲದೆ 2020ರಿಂದ ಅಯೋಧ್ಯೆಯ ಭೂ ಖರೀದಿಯಲ್ಲೂ ಅಕ್ರಮ ನಡೆದಿರುವ ಆರೋಪಗಳಿದೆ. ಅಯೋಧ್ಯೆಯ ಕೆಲವು ಜಮೀನುಗಳನ್ನ ಕಡಿಮೆ ಬೆಲೆಗೆ ಖರೀದಿಸಿ ಕೆಲವೇ ಗಂಟೆಗಳಲ್ಲಿ ಆ ಜಮೀನನ್ನ ಟ್ರಸ್ಟ್ಗೆ ಹೆಚ್ಚಿನ ಬೆಲೆಗೆ ಮಾರಾಟ ಆಗಿರುವುದಕ್ಕೆ ದಾಖಲೆಗಳು ಕೂಡ ಲಭ್ಯ ಇದೆ. ಎಎಪಿ ನಾಯಕ ಸಂಜಯ್ ಸಿಂಗ್ ಅಯೋಧ್ಯೆಯ ಭೂ ಅಕ್ರಮದ ದಾಖಲೆಯನ್ನು ಬಿಡುಗಡೆ ಕೂಡ ಮಾಡಿದ್ರು.
ಅದರಲ್ಲಿ 2 ಕೋಟಿ ರೂಪಾಯಿಗೆ ಮಾರಾಟವಾದ ಜಮೀನೊಂದು ಮುಂದಿನ 2 ಗಂಟೆಗಳ ಅಂತರದಲ್ಲಿ 18.5 ಕೋಟಿ ರೂಪಾಯಿಗೆ ಟ್ರಸ್ಟ್ಗೆ ಮಾರಾಟ ಆಗಿತ್ತು. ಅಲ್ಲಿ 1.2 ಹೆಕ್ಟೇರ್ ಭೂಮಿಯನ್ನ ಇಬ್ಬರು ಖಾಸಗಿ ವ್ಯಕ್ತಿಗಳು 2 ಕೋಟಿ ರೂಪಾಯಿಗೆ ಖರೀದಿಸಿದರು. ಮುಂದಿನ ಕೆಲವೇ ನಿಮಿಷಗಳಲ್ಲಿ ಅದೇ ಜಮೀನನ್ನ ಟ್ರಸ್ಟ್ನವರು 16.5 ಕೋಟಿ ರೂಪಾಯಿ ಹೆಚ್ಚಿನ ಬೆಲೆಯನ್ನ ಕೊಟ್ಟು ಖರೀದಿ ಮಾಡಿದರು. 2 ಗಂಟೆಗಳಲ್ಲಿ 16.5 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಕೊಟ್ಟು ಭೂಮಿ ಖರೀದಿಸ್ತಾರೆ ಅಂದ್ರೆ ಅದರಲ್ಲಿ ಅಕ್ರಮ ನಡೆದಿಲ್ಲ ಅಂತ ಆ ರಾಮನು ಹೇಳಲಿಕ್ಕಿಲ್ಲ. ಅಲ್ಲಿನ ಭೂ ಖರೀದಿಯಲ್ಲಿ ಟ್ರಸ್ಟ್ನವರು ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋ ಆರೋಪ ಕೇವಲ ಆರೋಪ ಅಲ್ಲ, ಅದರಲ್ಲಿ ಸತ್ಯ ಇದೆ ಅಂತಾನೂ ಅನಿಸುತ್ತೆ. ಆ ಬಗ್ಗೆ ಡಬಲ್ ಇಂಜಿನ್ ಸರ್ಕಾರದವರು ಯಾವ ತನಿಖೆಯನ್ನು ನಡೆಸಿಲ್ಲ. ಅಯೋಧ್ಯೆಯ ರಾಮನ ಹೆಸರಲ್ಲಿ ಇಂತಹ ಅಕ್ರಮಗಳು ಹಗರಣಗಳು ನಡೀತಾನೆ ಬಂದಿದೆ. ಕೊನೆಗೆ ರಾಮ ಮಂದಿರದ ಹುಂಡಿಯಲ್ಲೂ ಲೂಟಿ ನಡೆಯಿತು. ಇದೀಗ ಇವರ ಪಾಪದ ಕೊಡ ತುಂಬಿದ ಕಾರಣಕ್ಕೆ ಹುಂಡಿಯ ಹಗರಣ ಹೊರಬಂದಿದೆ. ಅಖಿಲೇಶ್ ಯಾದವ್ ಅವರ ಒಂದು ಟ್ವೀಟ್ ಇಲ್ಲ ಅಂದಿದ್ರೆ ಈ ಹಗರಣ ಕೂಡ ಮುಚ್ಚಿ ಹೋಗ್ತಾ ಇತ್ತು. ಪ್ರಧಾನಿಯಿಂದ ನೇಮಕಗೊಂಡಿದ್ದ ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಈ ಹಗರಣವನ್ನ ಮುಚ್ಚಿ ಹಾಕ್ತಾ ಇದ್ರು. ಹುಂಡಿಯಲ್ಲಿ ಅಕ್ರಮ ನಡೀತಿದೆ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಟ್ರಸ್ಟ್ಗೆ ಮಾಹಿತಿ ಕೊಟ್ಟಿದ್ರು. ಟ್ರಸ್ಟ್ನವರು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಅನ್ನೋದು ಈಗ ಬಹಿರಂಗ ಆಗಿದೆ. ಹುಂಡಿ ಲೆಕ್ಕ ಮಾಡುವವರನ್ನ ಕೆಲಸದಿಂದ ತೆಗೆದು ಹಾಕದಂತೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯೇ ತಡೆದಿದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಅಂದ್ರೆ ಈ ಹಗರಣದಲ್ಲಿ ಟ್ರಸ್ಟ್ನವರೇ ಭಾಗಿಯಾಗಿದ್ದಾರೆ ಅನ್ನೋ ಸಂಶಯ ಬರ್ತಾ ಇದೆ. ಟ್ರಸ್ಟ್ನವರು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಈ ಟ್ರಸ್ಟ್ ರಚಿಸಿದವರು ಕೂಡ ಅದರಲ್ಲಿ ಪಾಲುದಾರ ಆಗ್ತಾರೆ. ಲೂಟಿ ಹೊಡೆಯೋದಕ್ಕೋಸ್ಕರನೇ ತಮಗೆ ಬೇಕಾದವರನ್ನ ಟ್ರಸ್ಟ್ಗೆ ನೇಮಕ ಮಾಡಿರ್ಬೋದು. ಅದರಂತೆ ಆ ಟ್ರಸ್ಟ್ನವರು ತಮಗೆ ಬೇಕಾದವರನ್ನ ಹುಂಡಿ ಎಣಿಸುವ ಕೆಲಸಕ್ಕೆ ನಿಯುಕ್ತಿ ಮಾಡಿರ್ಬೋದು. ಅಂದ್ರೆ ಇಲ್ಲಿ ಅರೆಸ್ಟ್ ಆದವರಷ್ಟೇ ತಪ್ಪಿತಸ್ಥರಲ್ಲ, ಟ್ರಸ್ಟ್ನವರು ತಪ್ಪಿತಸ್ಥರಾಗ್ತಾರೆ. ಟ್ರಸ್ಟಿಗಳನ್ನ ನೇಮಕ ಮಾಡಿದವರು ಈ ಹಗರಣಕ್ಕೆ ಹೊಣೆಗಾರರಾಗ್ತಾರೆ. ಅಂದಹಾಗೆ ರಾಮನ ಹೆಸರಲ್ಲಿ ನಡೆದಿರೋದು ಒಂದು ಸಂಘಟಿತ ಲೂಟಿ. ಈ ಸಂಘಟಿತ ಲೂಟಿಯಲ್ಲಿರೋದು ಒಂದು ಸಂಘ ಅಂದ್ರೆ ತಪ್ಪಾಗಲ್ಲ. ಅದೇ ಸಂಘದವರು ರಾಮನ ಹೆಸರಲ್ಲಿ ದೋಚಿದಷ್ಟು ಈ ದೇಶದಲ್ಲಿ ಬೇರೆ ಯಾರೂ ದೋಚಿರ್ಲಿಕ್ಕಿಲ್ಲ. ಈ ದೇಶದಲ್ಲಿ ಹಲವು ದೊಡ್ಡ ದೊಡ್ಡ ಹಗರಣಗಳು ನಡೆದಿದೆ. ಶೇರ್ ಮಾರ್ಕೆಟ್ ಹಗರಣ, ಬೋಫೋರ್ಸ್ ಹಗರಣ, ಹವಾಲಾ ಹಗರಣ, ಕಾಮನ್ವೆಲ್ತ್ ಹಗರಣ, ಕಂಪ್ಯೂಟರ್ ಹಗರಣ, ಸ್ಪೆಕ್ಟ್ರಮ್ ಹಗರಣ, ಹೀಗೆ ಪಟ್ಟಿ ದೊಡ್ಡದಿದೆ. ಇದೆಲ್ಲವನ್ನೂ ಮೀರಿಸೋ ಹಗರಣ ಅಂದ್ರೆ ರಾಮನ ಹೆಸರಲ್ಲಿ ನಡೆದ ಹಗರಣ. ಉಳಿದೆಲ್ಲ ಹಗರಣಗಳ ಬಗ್ಗೆ ಲೆಕ್ಕ ಇದೆ, ಅದು ಕಾನೂನಿನಡಿ ತನಿಖೆಯೂ ನಡೆದಿದೆ. ಆದರೆ 1989ರಿಂದ ಹಿಡಿದು 2026ರವರೆಗೆ ರಾಮನ ಹೆಸರಲ್ಲಿ ನಡೆದಿರುವ ಹಗರಣಕ್ಕೆ ಲೆಕ್ಕವೂ ಇಲ್ಲ, ಅದು ಕಾನೂನಿನ ವ್ಯಾಪ್ತಿಗೂ ಬಂದಿಲ್ಲ. ಈಗ ಅವರ ಪಾಪದ ಕೊಡ ತುಂಬಿದೆ. ಅವರು ರಾಮನ ಹೆಸರಲ್ಲಿ ರಾಜಕೀಯ ಮಾಡಿ ರಾಮನ ಹೆಸರಲ್ಲಿ ಲೂಟಿ ಹೊಡೆದಿರುವುದು ದೇಶಕ್ಕೆ ಅರ್ಥ ಆಗ್ತಾ ಇದೆ. ಸಂಘಟಿತ ಲೂಟಿ ಮಾಡಿದವರು ಈಗ SIT ಹೆಸರಲ್ಲಿ ತಮ್ಮ ಮುಖ ಉಳಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ SIT ಮೇಲೆ ದೇಶದ ಜನರಿಗೆ, ರಾಮನ ಭಕ್ತರಿಗೆ ನಂಬಿಕೆ ಇಲ್ಲ. ಆ SITಯನ್ನ ಸಂಘ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಜನರು ಆಡಿಕೊಳ್ತಾ ಇದ್ದಾರೆ. ಹಾಗಾಗಿ ರಾಮನ ಹೆಸರಲ್ಲಿ ನಡೆದಿರುವ ಅಕ್ರಮಗಳ ತನಿಖೆಗೆ ನ್ಯಾಯಾಂಗದ ಸುಪರ್ದಿಯಲ್ಲಿ ಒಂದು ಸ್ವತಂತ್ರ ತನಿಖೆ ನಡೀಬೇಕಾಗಿದೆ. ಅದು ಕೇವಲ ಹುಂಡಿಯ ಹಗರಣಕ್ಕೆ ಮಾತ್ರ ಸೀಮಿತವಾಗಿ ನಡೆಯಬಾರದು. ಕಳೆದ 4 ದಶಕಗಳಿಂದ ರಾಮನ ಹೆಸರಲ್ಲಿ ನಡೆದಿರುವ ಎಲ್ಲ ಅಕ್ರಮಗಳ ತನಿಖೆಯು ಅದರಡಿಯಲ್ಲಿ ನಡೀಬೇಕು. ರಾಮನ ಹೆಸರಲ್ಲಿ ದೇಣಿಗೆ ಸಂಗ್ರಹಿಸಿ ಗುಳುಂ ಮಾಡಿದವರ ತನಿಖೆಯೂ ನಡೀಬೇಕು. ಕೇವಲ ಹುಂಡಿ ಎಣಿಸಿದವರ ಆದಾಯ ಮತ್ತು ಸಂಪತ್ತಿನ ತನಿಖೆ ನಡೆದರೆ ಸಾಕಾಗೋದಿಲ್ಲ. ರಾಮನ ಹೆಸರಲ್ಲಿ ರಾಜಕೀಯ ಮಾಡಿ 10 ಕೋಟಿ ರೂಪಾಯಿಯ ಕಾರಿನಲ್ಲಿ ಓಡಾಡುವವರು, 1000 ಕೋಟಿ ರೂಪಾಯಿಯ ವಿಮಾನದಲ್ಲಿ ಹಾರಾಡುವವರ ತನಿಖೆಯೂ ನಡೆಯಬೇಕು. ತಮ್ಮ ಸಂಘ ಪಕ್ಷಗಳಿಗೆ ಅರಮನೆಯನ್ನ ಮೀರಿಸುವಂತಹ ಕಟ್ಟಡಗಳನ್ನ ಕಟ್ಟಿದವರ ತನಿಖೆಯೂ ನಡೆಯಬೇಕು. ರಾಮನ ಹೆಸರಲ್ಲಿ ದೋಚಿದವರ ಅಸಲಿಯತ್ತು ಹೊರಬರಬೇಕು. ರಾಮನ ಹೆಸರೇಳಿಕೊಂಡು ರಾವಣನು ಮಾಡಲು ಅಸಹ್ಯ ಪಡುವಂತಹ ಕೃತ್ಯ ಮಾಡಿದವರ ನೈಜ ಮುಖ ಅನಾವರಣ ಆಗಲೇಬೇಕು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.